ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರದಲ್ಲಿ ಎಸ್ಐಆರ್ ಕುರಿತು ಕಾಂಗ್ರೆಸ್ನಿಂದ ಅಪಪ್ರಚಾರದ ಕರಪತ್ರ ಎಂದು ಬಿಜೆಪಿ ಪ್ರತಿಭಟನೆ. ವಿಜಯನಗರದಲ್ಲಿ ವಿವಿಧ ಸಂಘಟನೆಗಳಿಂದ ಎಲ್.ಎಂ. ಹೆಗಡೆ ಅವರಿಗೆ ಅಭಿನಂದನೆ. ಸಾಗರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಶಾಲಾಂಗಣದಲ್ಲಿ ಸಾಹಿತ್ಯ ಕಾರ್ಯಕ್ರಮ ಉದ್ಘಾಟನೆ. ಸಂವಿಧಾನದ ಪುಸ್ತಕ ಹಿಡಿದು ಸಂವಿಧಾನ ರಕ್ಷಕರು ತಾವು ಮಾತ್ರ ಎಂಬಂತೆ ಮಾತನಾಡುವ ಕಾಂಗ್ರೆಸ್ ಪಕ್ಷದವರಿಗೆ ನಮ್ಮ ದೇಶದ ಯಾವುದೇ ಸಂವಿಧಾನಿಕ ಸಂಸ್ಥೆಯ ಕುರಿತು ನಂಬಿಕೆ ಇಲ್ಲದಿರುವುದು ಅವರ ಆಷಾಢಿಭೂತನವನ್ನು ತೋರಿಸುತ್ತದೆ ಎಂದು ಸಾಗರ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಕೆ.ಆರ್. ಗಣೇಶ್ ಪ್ರಸಾದ್ ಹೇಳಿದರು. ಎಸ್ಐಆರ್ ಬಗ್ಗೆ ಮತದಾರರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವ ಅಪಪ್ರಚಾರದ ಕರಪತ್ರ ವಿತರಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಧೋರಣೆಯನ್ನು ಖಂಡಿಸಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಶನಿವಾರ ಬಿಜೆಪಿ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ನಡೆಸಿದ ಪ್ರತಿಭಟನೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಈ ಹಿಂದೆ 1952ರಿಂದಲೂ ಈ ತನಕ 9 ಬಾರಿ ಎಸ್ಐಆರ್ ನಡೆದಿದೆ. ಆಗ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿತ್ತು. ಆಗ ಯಾರೂ ಅನುಮಾನ ವ್ಯಕ್ತಪಡಿಸಿಲ್ಲ. ಆದರೆ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅನುಮಾನ ಎನ್ನುವುದು ಹಾಸ್ಯಾಸ್ಪದ ಎಂದರು. ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಹೆಗಡೆ ಕೆರೆಕೈ ಮಾತನಾಡಿ, ಅನರ್ಹ ಮತದಾರರನ್ನು ಮತಪಟ್ಟಿಯಲ್ಲಿ ಸೇರಿಸುವ ಪ್ರಯತ್ನದಲ್ಲಿ ಒತ್ತಡ ಹೇರುತ್ತಿರುವ ಕಾಂಗ್ರೆಸ್ ಸರ್ಕಾರ ತಮಗೆ ಬೇಕಾದ ಹಾಗೆ ಮತಪಟ್ಟಿ ಇರಬೇಕು ಎನ್ನುವ ಮನಸ್ಥಿತಿ ಹೊಂದಿರುವುದು ವಿಪರ್ಯಾಸ ಎಂದರು. ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಧುರಾ ಶಿವಾನಂದ್ ಮಾತನಾಡಿ, ನಿಜವಾದ ಮತದಾರರಿಗೆ ಯಾವ ಭಯವೂ ಇಲ್ಲ. ಹಾಗಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಏಕೆ ಭಯ ಎನ್ನುವುದನ್ನು ಅವರೇ ತಿಳಿಸಬೇಕಿದೆ ಎಂದು ಹೇಳಿದರು. ಬಿಜೆಪಿ ಮುಖಂಡರಾದ ರಿಪ್ಪನ್ಪೇಟೆ ಆರ್.ಟಿ. ಗೋಪಾಲ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರ ಪೆಲ್ಕುಂದ್ಲಿ, ಸತೀಶ್ ಮೊಗವೀರ, ರಮೇಶ್ ಹಾರೆಗೊಪ್ಪ, ಸಂತೋಷ್ ರಾಯಲ್, ಗಾಯತ್ರಿ ಮಲ್ಲೇಶಪ್ಪ, ಸವಿತಾ ವಾಸು, ಭಾವನಾ ಸಂತೋಷ್, ಪರಶುರಾಮ್, ವಿನೋದ್ ರಾಜ್, ಮಹೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಂತರ ಎಸ್ಐಆರ್ ಕುರಿತ ಅಪಪ್ರಚಾರದ ಕರಪತ್ರ ವಿತರಿಸಿರುವ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಎಸಿ ಅವರಿಗೆ ಮನವಿ ನೀಡಲಾಯಿತು. ಇವತ್ತು ಎಸ್ಐಆರ್ ಮತಗಟ್ಟೆಯ ತೀವ್ರ ಪರಿಷ್ಕರಣೆ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ತಾ ಇರತಕ್ಕಂಥ ಸಂದರ್ಭ. ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ಘಟಕದವರು ಒಂದು ರೀತಿಯಲ್ಲಿ ಆ ಒಂದು ಕಾರ್ಯಕ್ಕೆ ಅಡ್ಡಿಯನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಅಥವಾ ಆ ಕಾರ್ಯವು ತಮ್ಮ ಪರವಾಗಿ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಒಂದಷ್ಟು ಷಡ್ಯಂತ್ರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಕಡೆಗಳಲ್ಲೂ ಕೂಡ ಗೋಚರ ಆಗ್ತಾ ಇರ್ತಕ್ಕಂಥ ಸಂದರ್ಭ. ಯಾಕಂದ್ರೆ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಎಸ್ಐಆರ್ ಅತ್ಯಂತ ಯಶಸ್ವಿ ಆಗಿದೆ. ಎಲ್ಲೂ ಕೂಡ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇಲ್ಲ. ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಸರಿಯಾದ ರೀತಿ ನಡೆದಿದೆ ಅಂತ ಶ್ಲಾಘನೆ ಮಾಡಿದೆ. ಆದರೆ ಕಾಂಗ್ರೆಸ್ನವರಿಗೆ ಮಾತ್ರ ಪ್ರತಿಯೊಂದು ಹಂತದಲ್ಲೂ ಕೂಡ ಸಂವಿಧಾನಿಕ ಸಂಸ್ಥೆಗಳನ್ನ ಅನುಮಾನದ ದೃಷ್ಟಿಯಿಂದ ನೋಡಿ ಅವರ ನಮ್ಮದೇ ಇರತಕ್ಕಂಥ ಒಂದು ಕಾರ್ಯವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಪ್ರತಿಯೊಂದರಲ್ಲೂ ಕೂಡ ಇವತ್ತು ಸೈನಿಕರು ಬೇರೆ ರಾಷ್ಟ್ರದ ಮೇಲೆ ದಾಳಿ ಮಾಡ್ತಾರೆ, ಅದನ್ನ ಕಾಂಗ್ರೆಸ್ನವರು ನಂಬೋದಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಎಸ್ಐಆರ್ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೀತಿದೆ ಅಂತ ಹೇಳಿ ಶ್ಲಾಘನೆಯನ್ನ ಮಾಡಿ ಸರಿ ಇದೆ ಅಂತ ಹೇಳ್ತಾರೆ, ಅದನ್ನು ಅವರು ನಂಬೋದಿಲ್ಲ. ಈ ರೀತಿಯ ಯಾವುದೇ ಸಂವಿಧಾನಿಕ ಸಂಸ್ಥೆಗಳು ಹೇಳ್ತಕ್ಕಂಥ ಮಾತುಗಳನ್ನ ಕಾಂಗ್ರೆಸ್ ಪಕ್ಷ ನಂಬೋದಿಲ್ಲ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ಸಂವಿಧಾನಿಕ ಸಂಸ್ಥೆಯ ಮೇಲೆ ನಂಬಿಕೆ ಇಲ್ಲ. ಆದ್ರೆ ದಿನಂಪ್ರತಿ ಒಂದು ಸಂವಿಧಾನದ ಪುಸ್ತಕ ಇಟ್ಕೊಂಡು ಸಂವಿಧಾನ ರಕ್ಷಕರು ಅಂತ ಹೇಳಿ ಒಂದು ಪೋಸ್ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದವರು ಈ ರೀತಿಯ ಒಂದು ಕರಪತ್ರವನ್ನ ಮನೆ ಮನೆಗಳಿಗೆ ಪಕ್ಷದ ಕಾರ್ಯಕರ್ತರು ಹೋಗಿ ಹಂಚ್ತಾ ಇಲ್ಲ. ಬದಲಾಗಿ BLA 2ಗಳು ಏನಿದ್ದಾರೆ, ಕಾಂಗ್ರೆಸ್ ಪಕ್ಷದ ನಿಯುಕ್ತಿ ಆಗಿರ್ತಕ್ಕಂಥ BLAಗಳು BLOಗಳ ಜೊತೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ಹೊರಗಡೆ ಹೋಗಿ ಈ ರೀತಿಯ ಕರಪತ್ರವನ್ನು ಕೊಟ್ಟು ಈ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಜನರಲ್ಲಿ ಗೊಂದಲವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಕೇವಲ ಇದರಲ್ಲಿ ಮಾಹಿತಿಗಳಿದ್ರೆ ಯಾರು ಕೂಡ ಬಹಳ ಅದ್ರ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ. ಆದ್ರೆ ಅದರ ಹಿಂಭಾಗದಲ್ಲಿ ಒಂದು ಬರಹಗಳಿದ್ದಾವೆ. ಇದನ್ನ ಎಸ್ಐಆರ್ ಅನ್ನ ಬಿಜೆಪಿಯ ಕುಮ್ಮಕ್ಕಿನಿಂದ ಚುನಾವಣಾ ಆಯೋಗ ಪ್ರಾರಂಭ ಮಾಡಿದೆ ಅಂತ ಹೇಳ್ತಕ್ಕಂಥ ಒಂದು ವರ್ಡ್ ಇದೆ. ಇವತ್ತು ಎಸ್ಐಆರ್ ಇವತ್ತೇ ಪ್ರಥಮ ಬಾರಿ ನಡೀತಾ ಇಲ್ಲ. 2026ರಲ್ಲಿ 2002ರಲ್ಲಿ ನಡೆದಿದೆ. 1951ರಿಂದ ಸುಮಾರು 9 ಬಾರಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಅವಾಗೆಲ್ಲ ಯಾವ ಪಕ್ಷ ಇತ್ತು ಆಡಳಿತದಲ್ಲಿ? ಸುಖ ಸುಮ್ಮನೆ ಸಂವಿಧಾನಿಕ ಸಂಸ್ಥೆಯ ಒಂದು ಸಾಂವಿಧಾನಿಕ ಕಾರ್ಯವನ್ನ ಈ ರೀತಿಯಲ್ಲಿ ಅನುಮಾನ ದೃಷ್ಟಿಯಿಂದ ಜನರಲ್ಲಿ ಗೊಂದಲವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಯಾವುದರ ಮೇಲೆ ನಂಬಿಕೆಯಲ್ಲಿ ಹೇಳ್ತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಬೇಕಾಗತ್ತೆ. ಕಾಂಗ್ರೆಸ್ ನೇತೃತ್ವದ ಆಡಳಿತ ಪಕ್ಷ BLOಗಳ ಮೇಲೆ ಒತ್ತಡ ಹೇರ್ಬಿಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ
ಯಾರು ಎಲಿಜಿಬಲ್ ಇಲ್ವೋ ಈ ಮತದಾರರ ಪಟ್ಟಿಯನ್ನು ಸೇರೋದಕ್ಕೆ ಅವರಿಗೆ ಸೇರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದನ್ನು ನಾವು ಅತ್ಯಂತ ಕಟು ಶಬ್ದದಿಂದ ಭಾರತೀಯ ಜನತಾ ಪಕ್ಷ ನಾವು ಕಟು ಶಬ್ದದಿಂದ ಖಂಡನೆಯನ್ನು ಮಾಡ್ತಾರೆ. ಮನೆ ಸಂಪರ್ಕ ಆಗಬೇಕು, ಅಪ್ಲಿಕೇಶನನ್ನು ಕೊಡಬೇಕು, ಮನೆಗೆ BLO ಮೂಲಕ ಹೋಗಬೇಕು, 2 ರಾಜಕೀಯ ಪಕ್ಷದ 3 ರಾಜಕೀಯ ಪಕ್ಷದ ಪ್ರತಿನಿಧಿಗಳನ್ನು ಭಾಗವಹಿಸಬೇಕು, ಅವರು ಸಮಕ್ಷಮ ಫಾರಂ ಫಿಲ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಿಯಮಾವಳಿ. ಆ ನಿಯಮಾವಳಿಯನ್ನು ತಮಗೆ ಬೇಕಾದಾಗೆ ತಿದ್ಕೊಳ್ಳೋದು, ಒತ್ತಡ ಹಾಕೋದು, ಇದು ಅತ್ಯಂತ ಖಂಡನಾರ್ಹವಾದಂಥ ಕ್ರಮ. ನಾವು ಕಳೆದ 1 ವಾರ 8 ದಿನದಿಂದ ನೋಡ್ತಾನೆ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ವೋಟಿಂಗ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ನಿಮಗೆ ಯಾವುದೂ ಸ್ಕೀಮ್ಗಳು ಅಪ್ಲೈ ಆಗಲ್ಲ, ಸ್ಕೀಮ್ಗಳು ಅಪ್ಲೈ ಆಗಲ್ಲ. ಯಾಕೆ ಅದನ್ನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ. SIR ಅನ್ನು ಕಾನೂನು ಪ್ರಕಾರ ಮಾಡ್ಕೊಳ್ಳಿ ನೀವು ಅಂತ ಹೇಳಬೇಕು. ಯಾರು ಎಲಿಜಿಬಲ್ ಇದ್ದಾರೆ ಅವರು ಮತದಾರರ ಪಟ್ಟಿ ಸೇರಿಸೋದಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ, ಯಾರು ಆಕ್ಷೇಪ ಮಾಡೋದಿಲ್ಲ. ಎಲ್ಲದಕ್ಕೂ ನಿಯಮಾವಳಿ ಇದೆ. ಮದುವೆ ಮಾಡ್ಕೊಂಡು ಬಂದಿರೋರಿಗೆ ನಿಯಮ ಇದೆ, ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿದ್ದವರಿಗೆ ಅವರ ತಂದೆ ತಾಯಿ 2002ರಲ್ಲಿ ಇಲ್ಲಿ ಮತದಾನ ಮಾಡಿದವರಿಗೆ ನಿಯಮಾವಳಿಗಳಿದ್ದಾವೆ. ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ನಿಯಮಾವಳಿಗಳು SIR ಪ್ರಕ್ರಿಯೆಯಲ್ಲಿ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಏನು ಆತಂಕ ಅಂತ ಗೊತ್ತಿಲ್ಲ. ಅವರು ಕರಪತ್ರ ಮಾಡಿ ಹಂಚೋ ರೀತಿ BJP SIR ಅನ್ನ ಮಾಡ್ತಾ ಇದೆ, ನಿಮ್ಮ ಹಕ್ಕು ಕಿತ್ಕೊಳ್ತಾ ಇದೆ ಅಂತ ಅವ್ರು ಬರೆದಿರ್ತಕ್ಕಂಥ ರೀತಿ. ಯಾರು ಹಕ್ಕು ಕಿತ್ಕೋತಾರೆ? ಯಾಕೆ ಕಿತ್ಕೋತಾರೆ? ಕಳೆದ ಸ್ವತಂತ್ರ ನಂತರ 6 ಸಲ SIR ಪ್ರಕ್ರಿಯೆ ಆಗಿದೆ, ಆಗ ಯಾರು ಹಕ್ಕು ಕಿತ್ಕೊಳ್ಳಿಲ್ಲ. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ SIR ಪ್ರಕ್ರಿಯೆ ನಡೆದಾಗ ಹಕ್ಕು ಕಿತ್ಕೊಳ್ಳಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಏನು ಅಂತ ಕೇಳಿದ್ರೆ ಅವರು ಒಂಥರ ಈ ಸತ್ಯ, ಈ ಪ್ರಜಾಪ್ರಭುತ್ವ ಉಳಿಸೋದು ಇದನ್ನೆಲ್ಲ ಗುತ್ತಿಗೆ ತಗೊಂಡಿರ್ತಕ್ಕಂಥ ಜನ ಅವರು ಮಾಡಿದ್ರೆ ಮಾತ್ರ ಅದೆಲ್ಲ ಕರೆಕ್ಟ್, ಬೇರೆ ಪಕ್ಷದವರು ಮಾಡಿದ್ರೆ ಅದು ಕರೆಕ್ಟ್ ಅಲ್ಲ. ಉದಾಹರಣೆ ಹೇಳ್ತೇನೆ ನಮಗೆ, EVM ಅಲ್ಲಪ್ಪ, EVMನಲ್ಲಿ BJP ಪರವಾಗಿ ಎಲ್ಲಿ ರಿಸಲ್ಟ್ ಬಂತು, EVM ಸರಿ ಇಲ್ಲ, ಟ್ಯಾಂಪರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವರು 2004ರಲ್ಲಿ 2009ರಲ್ಲಿ 19 ವಿಧಾನಸಭೆ ಎಲೆಕ್ಷನ್ಗಳನ್ನು ಇತ್ತೀಚಿನ ದಿನದಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷ. EVM ಬಗ್ಗೆ ಅವರದ್ದು ಯಾವುದೇ ಥರದ ಆಕ್ಷೇಪ ಆಗಿಲ್ಲ. ಗೆದ್ದಾಗ ಸೋತ ತಕ್ಷಣ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ ನಾಯಕರ ಮೇಲೆ ಕೇಸ್ ಆಯಿತು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಸೋನಿಯಾ ಗಾಂಧಿ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ ಜಡ್ಜ್ಮೆಂಟ್ ಕೊಡ್ತಕ್ಕಂಥ ಸಂದರ್ಭ ಬಂತು. ಇಡೀ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ನ್ಯಾಯಾಂಗವನ್ನು ಎದುರಿಸ್ತಕ್ಕಂಥ, ಧಮಕಿ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿದೆ. ಯಾರಿಗೆ ನಂಬಿಕೆ ಇದೆ ಸಂವಿಧಾನದ? ಜೋಬಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡು ಓಡಾಡೋದಾಗಿಲ್ಲ. ಯಾರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂಸ್ಥೆಗಳಿದೆಯೋ ನಿಷ್ಪಕ್ಷಪಾತವಾಗಿ ಭಾರತದ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಕೆಲಸ ಮಾಡ್ತಿದೆಯೋ ಅದ್ರ ಮೇಲೆ ನಂಬಿಕೆ ಇಟ್ಕೋಬೇಕು ಕಾಂಗ್ರೆಸ್ ಪಕ್ಷ. ಈ ಥರದ ಆಟೋಟೋಪಗಳನ್ನು ಮಾಡಬಾರದು ಅಂತ ಹೇಳ್ತಕ್ಕಂಥ ಹೋರಾಟದ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಭಾರತದಲ್ಲಿ ಹುಟ್ಟಿರುವಂತ ಯಾವ ನಾಗರಿಕರಿಗೂ ಇದ್ರ ಬಗ್ಗೆ ಭಯ ಇಲ್ಲ. ನಿಜವಾದ ಮತದಾರರು ಯಾವ ರೀತಿ ಮಾಹಿತಿಯನ್ನ ಪಡೆದು ಯಾವ ಮಾಹಿತಿಯನ್ನ ಕೊಡಬೇಕು ಅನ್ನೋ ತನಕ ಅವರು ಎಜುಕೇಟ್ ಆಗಿದ್ದಾರೆ. ಯಾಕಂದ್ರೆ ಇದು ನಿನ್ನೆ ಮೊನ್ನೆ ನಡೀತಿರುವಂತಹ ಪ್ರಕ್ರಿಯೆ ಇಲ್ಲ. ಸುಮಾರು 6 ತಿಂಗಳ ಹಿಂದಿನಿಂದನೇ BLOಗಳು ನಮ್ಮ ಮನೆಗಳಿಗೆ ಬಂದು ಮಾಹಿತಿಯನ್ನ ಕೊಟ್ಟು ಮ್ಯಾಪಿಂಗ್ ಕೆಲಸ ಆಗಿರ್ಬೋದು, ಪ್ರೊಜನಿಂಗ್ ಕೆಲಸ ಆಗಿರ್ಬೋದು ಮಾಡಿದ್ದಾರೆ. ಆದ್ರೆ ಇವರಿಗೆ ಯಾಕೆ ಈಗ ಆತಂಕ ಬಂದಿದೆ ಅಂದ್ರೆ, ಎಲ್ಲಿ ನಮ್ಮ ಮತಕ್ಕೆ ಕೋತ ಬರುತ್ತೋ ಏನೋ, ಎಲ್ಲಿ ಡೂಪ್ಲಿಕೇಟ್ ಮತದಾರರು ಇರ್ತಾರೋ, ಎಲ್ಲಿ ಅನರ್ಹ ಮತದಾರರು ಇರ್ತಾರೋ, ಅಂದ್ರೆ ನಮ್ಮ ಭಾರತದ ನಾಗರಿಕರ ಅಲ್ಲದವರಿಗೆ ಇದ್ರ ಬಗ್ಗೆ ಭಯ ಇರುತ್ತೆ. ನಾವು ಭಾರತದಲ್ಲಿ ಹುಟ್ಟಿರೋರಾಗಿರೋದ್ರಿಂದ ನಮಗೆ ಯಾವುದೇ ರೀತಿ ಭಯ ಇಲ್ಲ, ಮತದಾರರಿಗೂ ಯಾವುದೇ ರೀತಿ ಗೊಂದಲ ಇಲ್ಲ. ಅನಗತ್ಯವಾಗಿ ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಈ ರೀತಿ ಕರಪತ್ರಗಳನ್ನ ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಬೆಂಬಲಕ್ಕಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಮಾತಾಡ್ತಾರೆ ಅಂದ್ರೆ BLOಗಳು BLAಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಸಾಗರ ವಿಜಯನಗರದ ವಿನಾಯಕ ಕನ್ನಡ ಸಂಘ, ಉತ್ತರ ಕನ್ನಡ ಕರಾವಳಿ ಶಿಕ್ಷಕರ ಬಳಗ ಹಾಗೂ ಗೆಳೆಯರ ಬಳಗದ ವತಿಯಿಂದ ಈಚೆಗೆ ನಿವೃತ್ತಗೊಂಡ ಉಪನ್ಯಾಸಕ LM ಹೆಗಡೆ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿದರು. ಈ ವೇಳೆ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಉಪ ಪ್ರಾಚಾರ್ಯ ಡಾಕ್ಟರ್ ಶಂಕರ್ ಶಾಸ್ತ್ರಿ ಮಾತನಾಡಿ, ಉತ್ತರ ಕನ್ನಡದಿಂದ ಮಲೆನಾಡಿಗೆ ಬಂದ LM ಹೆಗಡೆ ಅವರು ತೀರ್ಥಹಳ್ಳಿ ಮತ್ತು ಸಾಗರ ತಾಲೂಕಿನಲ್ಲಿ ಗುರುತಿಸಿಕೊಂಡಿರುವುದಲ್ಲದೆ ಅಪಾರ ಜನರ ಪ್ರೀತಿ ಗಳಿಸಿರುವುದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಎಂದರು. ವಿನಾಯಕ ಬಳಗದ ಅಧ್ಯಕ್ಷ ರವಿಕುಮಾರ್ ಲಿಂಗನಮಕ್ಕಿ ಮಾತನಾಡಿ, ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆದ ನಂತರವೂ ಅವರೊಟ್ಟಿಗೆ ಜನರಿದ್ದಾರೆ ಎಂದರೆ ಅವರ ಉತ್ತಮ ಸೇವೆಯೇ ಕಾರಣ ಎಂದು ಹೇಳಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ VT ಸ್ವಾಮಿ ಮಾತನಾಡಿದರು. ನಾಗರಾಜ್, ಲಕ್ಷ್ಮಣ ಆರ್ ನಾಯಕ್, ಬಂಗಾರಪ್ಪ, ಭುವನೇಶ್ವರಿ ಹೆಗಡೆ, ನಾರಾಯಣ ಹೆಗಡೆ, DR ಹೆಗಡೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು.
ಕನ್ನಡ ಭಾಷೆ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹಾಕಿಕೊಟ್ಟಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಹೇಳಿದರು. ಸಾಗರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಜಾನಪದ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ಅಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಕನ್ನಡ ಸಾರಸ್ವತ ಲೋಕಕ್ಕೆ ಸಾಹಿತಿಗಳು ನೀಡಿರುವ ಶ್ರೇಷ್ಠ ಕೃತಿಗಳನ್ನು ಮಕ್ಕಳು ಅಭ್ಯಾಸ ಮಾಡಬೇಕು. ಪಠ್ಯದ ಜೊತೆ ಸಾಹಿತ್ಯ ಕೃತಿಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಕನ್ನಡ ಸಾಹಿತ್ಯಕ್ಕೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವುದರ ಹಿಂದೆ ನಮ್ಮ ಸಾಹಿತಿಗಳ ಶ್ರೇಷ್ಠತೆ ವ್ಯಕ್ತವಾಗುತ್ತದೆ ಎಂದು ಅವರು ಈ ಸಂದರ್ಭ ಹೇಳಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಜಿ ಪರಮೇಶ್ವರಪ್ಪ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ.ಟಿ. ಸ್ವಾಮಿ ಮಾತನಾಡಿದರು. ಉಪ ಪ್ರಾಚಾರ್ಯ ಡಾಕ್ಟರ್ ಶಂಕರ್ ಶಾಸ್ತ್ರಿ ಅಧ್ಯಕ್ಷತೆ ವಹಿಸಿದ್ದರು. ಭಾಷಾ ಸಾಬ್, ಸತ್ಯನಾರಾಯಣ ಸಿರುವಂತೆ, ಸದಾನಂದ ಶರ್ಮಾ, ಬಿ.ಡಿ. ರವಿಕುಮಾರ್, ನಾರಾಯಣ ಮೂರ್ತಿ, ಗಜಾನನ್ ರಾಜನಾಯಕ್ ಇನ್ನಿತರರು ಉಪಸ್ಥಿತರಿದ್ದರು.